measurement of the conductivity of ionic solution. ನೋಡಿ, ಕಂಡಕ್ಟಿವಿಟಿ ಆಫ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಾನು ಮುಂಚಿತವಾಗಿ ಸೆಲ್ ಕಾನ್ಸ್ಟೆಂಟ್ ಅಂಡ್ ದೆನ್ ರೆಸಿಸ್ಟೆನ್ಸ್ ಗೊತ್ತಿರಬೇಕು. ಆ ನಂತರ ಕಂಡಕ್ಟಿವಿಟಿನ ನಾವು ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾನು ಏನ್ ತಗೊಂಡಿದ್ದೀನಿ, ವೀಟ್ ಸ್ಟೋನ್ ಬ್ರಿಡ್ಜ್ ನ ತಗೊಂಡೆ. ವೀಟ್ ಸ್ಟೋನ್ ಬ್ರಿಡ್ಜ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ನೀವು ಆಲ್ರೆಡಿ ಬಳಸಿದೀರಾ. ಓಕೆ, ಅಲ್ಲಿ ನಾವು ಸಾಲಿಡ್ ಅಥವಾ ಮೆಟಲ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಅನ್ನೋನ್ ನಾವು ಕನೆಕ್ಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಾವು ತಗೊಂಡಿರೋದು ಅಯಾನಿಕ್ ಸೊಲ್ಯೂಷನ್, ಹಾಗಾಗಿ ಅದನ್ನ ಈಸಿಯಾಗಿ ನಾವು ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ದೇರ್ ಆರ್ ಟೂ ಪ್ರಾಬ್ಲಮ್ಸ್ ಅರೈಸಸ್ ಟು ಕನೆಕ್ಟಿಂಗ್ ದಿ ಅಯಾನಿಕ್ ಸೊಲ್ಯೂಷನ್ ಟು ವೀಟ್ ಸ್ಟೋನ್ ಬ್ರಿಡ್ಜ್. ವೀಟ್ ಸ್ಟೋನ್ ಬ್ರಿಡ್ಜ್ ಕನೆಕ್ಟ್ ಮಾಡ್ಬೇಕಂದ್ರೆ ಟೂ ಪ್ರಾಬ್ಲಮ್ ಅರೈಸ್ ಆಯ್ತು. ಯಾವ್ಯಾವುದು? ಫಸ್ಟ್ ಒನ್ ಡಿಸಿ ಕರೆಂಟ್, ಡೈರೆಕ್ಟ್ ಕರೆಂಟ್ ನಾವ್ ಏನ್ ಅಪ್ಲೈ ಮಾಡ್ತಿದ್ವಿ, ಆಗ ಏನಾಗ್ತಾ ಇತ್ತು, ಕಾಂಪೋಸಿಷನ್ ಚೇಂಜ್ ಆಗ್ತಾ ಇತ್ತು. ಸೆಕೆಂಡ್ ಒನ್ ಏನಾಯ್ತು, ಇಲ್ಲಿ ಸೊಲ್ಯೂಷನ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಇವೆರಡೂ ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡ್ಕೊಂಡಿವಿ. ಯಾವ್ದ್ರ ಮುಖಾಂತರ? ಫಸ್ಟ್ ಒನ್ ಯಾವುದು, ಡಿಸಿ ಕರೆಂಟ್ ಬದಲು ನಾವ್ ಏನ್ ತಗೊಂಡ್ವಿ, ಎಸಿ ಕರೆಂಟ್ ತಗೊಂತೀವಿ. ಆನಂತರ ಇಲ್ಲಿ ಸೊಲ್ಯೂಷನ್ ಕನೆಕ್ಟ್ ಮಾಡೋ ಬದಲು ಅಲ್ಲಿ ಏನ್ ತಗೊಂಡಿವಿ, ಕಂಡಕ್ಟಿವಿಟಿ ಸೆಲ್. ಆ ಕನ್ಸ್ಟ್ರಕ್ಷನ್ ಆಫ್ ಕಂಡಕ್ಟಿವಿಟಿ ಸೆಲ್ ಇದು ಕೂಡ ನೀವು ಅಬ್ಸರ್ವ್ ಮಾಡಿದ್ರಿ. ಓಕೆ, ಈಗ ನಾವು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಥವಾ ಕಂಡಕ್ಟಿವಿಟಿ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆ, ಹಿಯರ್ ದಿಸ್ ಇಸ್ ದಿ setup of Wheatstone bridge. R1 is variable resistance. ನಾನು ಯಾವ ಬೇಕಾದ್ರೂ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಕಂಡಕ್ಟಿವಿಟಿ ಸೆಲ್, ನಾವೇನ್ ತಗೊಂಡಿದೀವಲ್ಲ ಅಯಾನಿಕ್ ಸೊಲ್ಯೂಷನ್, ಅಯಾನಿಕ್ ಸೊಲ್ಯೂಷನ್ ಪ್ರೆಸೆಂಟ್ ಇನ್ ಎ ಕಂಡಕ್ಟಿವಿಟಿ ಸೆಲ್, ಅದನ್ನ ನಾನು R2 ಅಥವಾ ಅನ್ನೋನ್ ರೆಸಿಸ್ಟೆನ್ಸ್. ನೆಕ್ಸ್ಟ್ R3 ಅಂಡ್ R4 ಫಿಕ್ಸ್ಡ್ ರೆಸಿಸ್ಟೆನ್ಸ್, ಅದನ್ನೇ ನಾನು ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. Conductivity cell is filled with a KCl solution of known specific conductance K. Okay. R1 ನಾವು ಹಂಗಾದ್ರೆ ಕಂಡಕ್ಟಿವಿಟಿ ಸೆಲ್ ಅಲ್ಲಿ ನಾವು ಏನ್ ಫಿಲ್ ಮಾಡಿದೀವಿ ರೀ? ಎಸ್, we filled KCl solution. Next R1 is the variable resistance. R1 ಏನ್ರಿ ಇದು? ವೇರಿಯೇಬಲ್ ರೆಸಿಸ್ಟೆನ್ಸ್. R2 resistance of ಕಂಡಕ್ಟಿವಿಟಿ ಸೆಲ್ ಅಥವಾ ಅನ್ನೌನ್ ರೆಸಿಸ್ಟೆನ್ಸ್ R2. ನೆಕ್ಸ್ಟ್ R3 ಅಂಡ್ R4, R3 ಅಂಡ್ ದೆನ್ R4 ಆರ್ ಟು ಫಿಕ್ಸ್ಡ್ ರೆಸಿಸ್ಟೆನ್ಸ್. ಆಲ್ರೆಡಿ ನಮಗೆ ಗೊತ್ತಿದೆ ಇದು ರೆಸಿಸ್ಟೆನ್ಸ್. ಓಕೆ, ಅದನ್ನ ಫಿಕ್ಸ್ ಮಾಡಿದೀವಿ. ನೆಕ್ಸ್ಟ್ P ಅಂದ್ರೆ P ಇಸ್ ಡಿಟೆಕ್ಟರ್, ಎ ಹೆಡ್ಫೋನ್ ಆರ್ ಅದರ್ ಎಲೆಕ್ಟ್ರಾನಿಕ್ ಡಿವೈಸ್. O ಇಸ್ ಆಸಿಲೇಟರ್, ಇಲ್ಲೇನು ಯೂಸ್ ಮಾಡಿದೀವಲ್ಲ ಆಸಿಲೇಟರ್. ಏನದು? ಎ ಸೋರ್ಸ್ ಆಫ್ ಎಸಿ ಪವರ್ ಇನ್ ದಿ ಆಡಿಯೋ ಫ್ರೀಕ್ವೆನ್ಸಿ ರೇಂಜ್ 550 to 5000 ಸೈಕಲ್ಸ್ ಪರ್ ಸೆಕೆಂಡ್. ಇಷ್ಟನ್ನು ನಾವು ಫಿಕ್ಸ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ದ ವೇರಿಯೇಬಲ್ ರೆಸಿಸ್ಟೆನ್ಸ್ ಇಸ್ ಅಡ್ಜಸ್ಟೆಡ್. ನಾನು ಹೇಳಿದೆ ವೇರಿಯೇಬಲ್ ರೆಸಿಸ್ಟೆನ್ಸ್ ನಾನು ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟೆಡ್ ಸಚ್ ದಟ್ ದ ಡಿಟೆಕ್ಟರ್ ಶೋಸ್ ನೋ ಕರೆಂಟ್ ಇನ್ ದಿ ಸರ್ಕ್ಯೂಟ್. No current in the circuit and bridge is balanced. ಓಕೆ, ಈ ಬ್ರಿಡ್ಜ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ? ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗಬಾರ್ದು. ಓಕೆ, ಆ ರೀತಿ ಸೆಟ್ ಮಾಡ್ಕೋಬೇಕು ಅಂದ್ರೆ ನಾನು ವೇರಿಯೇಬಲ್ ರೆಸಿಸ್ಟೆನ್ಸ್ ಏನಿದೆಯಲ್ಲ ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ. ಸರ್, ಇದು ಯಾವ ರೀತಿ ಅಡ್ಜಸ್ಟ್ ಮಾಡ್ತೀರಾ? ಫಸ್ಟ್ ಇಲ್ಲಿ ಏನ್ ಡಿಟೆಕ್ಟರ್ ಇದೆಯಲ್ಲ, ಡಿಟೆಕ್ಟರ್ ಇದು ಹೆಡ್ಫೋನ್. ನಾನು ಇಲ್ಲಿ ಸೌಂಡ್ ಬರ್ತಾ ಹೋಗುತ್ತೆ. ಇಲ್ಲಿ ಏನಾದ್ರು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಏನಾದ್ರು ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಅಂದ್ರೆ ಇದ್ರ ಮುಖಾಂತರ ಪಾಸ್ ಆಗ್ತಾ ಇದೆ ಅಂದ್ರೆ ಆಗ ಏನಾಗ್ತಾ ಹೋಗುತ್ತೆ, ಇಲ್ಲಿ ಸೌಂಡ್ ಫಾರ್ಮೇಶನ್ ಆಗುತ್ತೆ. ಹೆಡ್ಫೋನ್ ಮುಖಾಂತರ ಅಥವಾ ಡಿಟೆಕ್ಟರ್ ಮುಖಾಂತರ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಯಾವಾಗ ಸೌಂಡ್ ಬರೋದಿಲ್ಲ ಆಗ ಇಲ್ಲಿ ಏನಾಗ್ತಾ ಇದೆ, ಯಾವುದೇ ತರಹದ ಎಲೆಕ್ಟ್ರಿಸಿಟಿ ಏನಾಗ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ ಇದ್ರ ಮುಖಾಂತರ ಅಂತ. ಆಗ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ ಈ ಬ್ರಿಡ್ಜ್. ಓಕೆ, ಅದನ್ನ ಹೇಳ್ತಕ್ಕಂಥದ್ದು ದ ವೇರಿಯಬಲ್ ರೆಸಿಸ್ಟೆನ್ಸ್ ಇಸ್ ಅಡ್ಜಸ್ಟೆಡ್ ಸಚ್ ದಟ್ ದಿ ಡಿಟೆಕ್ಟರ್ ಶೋಸ್ ನೋ ಕರೆಂಟ್. ಕರೆಂಟ್ ಫ್ಲೋ ಆಗ್ತಾ ಇರಲ್ಲ. ಯಾವಾಗ? ನಮಗೆ ಸೌಂಡ್ ಕೇಳಿಸ್ತಾ ಇರಲ್ಲ, ಹೆಡ್ಫೋನ್ ಯೂಸ್ ಮಾಡ್ತಾ ಇದೀವಿ, ಅದನ್ನ ಡಿಟೆಕ್ಟರ್ ಅಂತ ಇಂಡಿಕೇಟ್ ಮಾಡ್ತಾ ಇದೀನಿ. ಡಿಟೆಕ್ಟರ್ ಆರ್ ಹೆಡ್ಫೋನ್. ಇಲ್ಲಿ ಸೌಂಡ್ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಫ್ಲೋ ಆಗ್ತಾ ಇಲ್ಲ ಕರೆಂಟ್ ಅಂತ. ಆಗ ಬ್ರಿಡ್ಜ್ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ. ನೋ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಅಂಡ್ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್. At this condition, the resistance of the
ಕಂಡಕ್ಟಿವಿಟಿ ಸೆಲ್ ಇಸ್ ಗಿವನ್ ಬೈ, ಹಾಗಾದ್ರೆ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟಿವಿಟಿ ಸೆಲ್ ಏನಾಗಿರ್ತ್ರಿ R2 equal to R1 into R4 divided by R3. Okay. R3. Next, the cell constant of conductivity cell is calculated using relation. Cell constant we indicated by G star is equal to R2 into K. R2 ಅಂದ್ರೆ ಏನು, ಇಲ್ಲಿ ಏನು ಫೈಂಡ್ ಔಟ್ ಮಾಡಿದೀವಲ್ಲ, this one. R2 ಅಂತ ಏನಾದ್ರೂ ಇಂಡಿಕೇಟ್ ಮಾಡೋದು, ಡೈರೆಕ್ಟ್ ಆಗಿ R ಅಂತನಾದ್ರೂ ಇಂಡಿಕೇಟ್ ಮಾಡಬಹುದು, ಬಿಕಾಸ್ ನಾವು ವಿ ಫೈಂಡ್ ಔಟ್ ದಿ ರೆಸಿಸ್ಟೆನ್ಸ್ ಅಲ್ವಾ. G star is equal to R2 K ಅಥವಾ R K. K ಅಂದ್ರೆ ಏನು, ಸ್ಪೆಸಿಫಿಕ್ ಕಂಡಕ್ಟೆನ್ಸ್, R ಅಂದ್ರೆ ರೆಸಿಸ್ಟೆನ್ಸ್. ಯಾವಾಗ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂಡ್ ರೆಸಿಸ್ಟೆನ್ಸ್ ಅಂಡ್ ಆಲ್ಸೋ ದಿಸ್ G star we indicate as a cell constant. ಸೆಲ್ ಕಾನ್ಸ್ಟೆಂಟ್ ಮತ್ತೆ ರೆಸಿಸ್ಟೆನ್ಸ್ ಯಾವಾಗ ಗೊತ್ತಾಯ್ತು, ನಾವು ಈಸಿಯಾಗಿ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅನ್ನ ಹೇಳ್ಬೋದು. ಓಕೆ, ದ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಫ್ ದಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದಿ ರಿಲೇಷನ್. ನೋಡಿ, K equal to G star divided by R2. R2 ಈ ಸೈಡ್ ಬರ್ತಾ ಇದೆ. K equal to G star divided by R2. This is the conductivity ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಫ್ ಅಯಾನಿಕ್ ಸೊಲ್ಯೂಷನ್. G star divided by R2 ಅಥವಾ G star divided by R. ಇದನ್ನ ಹಾಗೆ ಅಬ್ಸರ್ವ್ ಮಾಡಿ, ಇದ್ರ ಕಂಟಿನ್ಯೂ ನೆಕ್ಸ್ಟ್ ನೋಡ್ತೀರಾ. ಇದನ್ನ ಹಾಗೆ ನೀಟಾಗಿ ಬರ್ಕೊಂಡಿರಿ. ಇದು ಕಂಪ್ಲೀಟ್ ಆದ ತಕ್ಷಣನೇ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಓಕೆ ನೆಕ್ಸ್ಟ್ ಅದರಲ್ಲೇ ಮೋಲಾರ್ ಕಂಡಕ್ಟಿವಿಟಿ. ಮೋಲಾರ್ conductivity. What is molar conductivity? It is the conductance of all ions produced in the entire solution which contains 1 mole of an electrolyte. Okay, conductance of all ions present in a solution in 1 mole of an electrolyte ಅಂತ ಇಂಡಿಕೇಟ್ ಮಾಡ್ತಕ್ಕಂಥದ್ದು. This is the molar conductivity. 1 mole. Okay. Definition answer ನೋಡಿ. It is the conductance of all ions produced in the entire solution. Electrolyte ಅನ್ನು ನೀವು ಏನ್ ಮಾಡ್ತೀರಾ, ಸಾಲ್ವೆಂಟ್ ಒಳಗಡೆ ಹಾಕ್ತೀರಾ, ಅಲ್ಲಿ ಏನಾಗ್ತಾ ಹೋಗುತ್ತೆ, NaFCl ಅನ್ನ ನೀವು ಏನಾದ್ರು ಸಾಲ್ವೆಂಟ್ ಒಳಗಡೆ ಹಾಕ್ತಿದ್ರಿ ಅಂದ್ರೆ Na+ and then Cl- ಅಯಾನ್ಸ್ ಆಗಿ ಫಾರ್ಮೇಶನ್ ಆಗ್ತಾ ಇದೆ. ಓಕೆ, ಆ ಅಯಾನ್ಸ್ contains 1 mole of an electrolyte ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮೋಲಾರ್ ಕಂಡಕ್ಟಿವಿಟಿ ಡಿನೋಟೆಡ್ ಬೈ, ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಮೋಲಾರ್ ಕಂಡಕ್ಟಿವಿಟಿನ? ಲ್ಯಾಂಬ್ಡಾ ಎಂ. ಲ್ಯಾಂಬ್ಡಾ ಎಂ ಈ ಸಿಂಬಲ್ ಅನ್ನು ಈ ರೀತಿ ನಾವು ಇಂಡಿಕೇಟ್ ಮಾಡ್ತೀವಿ, ಲ್ಯಾಂಬ್ಡಾ ಅಂತ, ಅಥವಾ ಈ ರೀತಿ ನಾವು ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಲ್ಯಾಂಬ್ಡಾ ಎಂ ಇಸ್ ಒನ್ ಆಫ್ ದಿ ಗ್ರೀಕ್ ವರ್ಡ್, ವಿ ಇಂಡಿಕೇಟೆಡ್ ಲ್ಯಾಂಬ್ಡಾ. ಓಕೆ, molar conductivity is equal to the lambda m equal to K divided by C. What is K? Already you know that K is expressed, K is specific conductance, K is expressed in Simon per meter. Simon per meter. Concentration of ion, mole per meter cube. C na ನಾವು ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಕಾನ್ಸಂಟ್ರೇಷನ್ ಅನ್ನ in mole per meter cube. Then the unit of lambda m, total unit ಏನಾಗುತ್ತೆ, Simon meter square per mole. Okay, lambda equal to K divided by C ಅಂದ್ರೆ K ಆಲ್ರೆಡಿ ಹೇಳಿದ್ವಿ, K ಏನಪ್ಪಾ Simon per meter ಅಲ್ವಾ, K equal to Simon per meter divided by concentration ಏನಿದೆ, concentration mole per ಮೀಟರ್ ಕ್ಯೂಬ್. ಮೀಟರ್ ಕ್ಯೂಬ್ ಮೇಲ್ಗಡೆ ಹೋಯ್ತು ಅಂದ್ರೆ, ಮೀಟರ್ ಕ್ಯೂಬ್ ಇಲ್ಲಿ ಹೋಯ್ತು ಅಂದ್ರೆ ಏನಾಗುತ್ತೆ, Simon per meter. ಓಕೆ, ಡಿವೈಡ್ ಬೈ ಏನಾಗ್ಬೋದು, ಇದು ಮೋಲ್. ಮೀಟರ್ ಕ್ಯೂಬ್ ಮೇಲಾದ್ರೆ ಮೀಟರ್ -3 ಇದೆಯಲ್ವಾ, ಇಲ್ಲಿ +3 ಆಗುತ್ತೆ. ಓಕೆ, ಇಲ್ಲಿ ಮೀಟರ್ ಪರ್ ಮೀಟರ್ ಅಂದ್ರೆ ಇದರಲ್ಲಿ 1 ಮೀಟರ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಮೀಟರ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಆ ನಂತರ Simon ಮೀಟರ್ ಸ್ಕ್ವೇರ್, ಈ ಮೋಲ್ ಇರೋದ್ ಮೇಲ್ಗಡೆ ಹೋಯ್ತು ಅಂದ್ರೆ ಪರ್ ಮೋಲ್. ಓಕೆ, ಇಷ್ಟು ಬರುತ್ತೆ ಯೂನಿಟ್, ಅದನ್ನ ಹೇಳ್ತಕ್ಕಂಥದ್ದು
ಕೆ ನ ನಾನು ಝೈಮನ್ ಪರ್ ಮೀಟರ್ ಹಾಕೊಂಡೆ, ಸಿ ನ ಮೋಲ್ ಪರ್ ಮೀಟರ್ ಕ್ಯೂಬ್ ಹಾಕೊಂಡೆ. ಇದನ್ನೆಷ್ಟು ಎರಡು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ? ಝೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. ದಿಸ್ ಇಸ್ ದಿ ಯೂನಿಟ್ ಆಫ್ ಲ್ಯಾಂಬ್ಡಾ ಎಂ. ಲ್ಯಾಂಬ್ಡಾ ಎಂ. Okay. It may be noted that 1 mole per meter cube. 1 mole per meter cube ಅಂದ್ರೆ is equal to 1000 liter per meter cube into molarity. Molarity ಅಂದ್ರೆ mole per liter. Okay, 1 mole meter cube ಯಾವ್ದಿದೆ ಇಲ್ಲಿ? 1 mole meter cube. This is the concentration. ಕಾನ್ಸಂಟ್ರೇಷನ್ ಗೆ ಇಷ್ಟು ಕೂಡ ನಾವು ಬರ್ಕೊಳ್ತೀವಿ. ಏನು? 1000 ಲೀಟರ್ ಪರ್ ಮೀಟರ್ ಕ್ಯೂಬ್ ಇಂಟು ಮೊಲಾರಿಟಿ ಅಥವಾ ಮೋಲ್ ಪರ್ ಲೀಟರ್. ಇಷ್ಟನ್ನ ಈಕ್ವೇಶನ್ ಗೆ ಆಡ್ ಮಾಡಿ, ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಲ್ಯಾಂಬ್ಡಾ ಎಂ ಬರ್ಕೊಂಡಿದೀನಿ. ಕೆ ಅಂದ್ರೆ ಕೆ ಏನಿದು? ಝೈಮನ್ ಪರ್ ಮೀಟರ್ ಡಿವೈಡ್ ಬೈ ಸಿ. ಸಿ ಅಂದ್ರೆ ನಾನು 1 ಮೋಲ್ ಪರ್ ಮೀಟರ್ ಕ್ಯೂಬ್ ಬರೆಯೋ ಬದಲು 1000 ಲೀಟರ್ ಪರ್ ಮೀಟರ್ ಕ್ಯೂಬ್ ಇಂಟು ಮೊಲಾರಿಟಿ ಮೋಲ್ ಪರ್ ಲೀಟರ್. ಓಕೆ, ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಫ್ ವಿ ಯೂಸ್ ಸೈಮನ್ ಪರ್ ಸೆಂಟಿಮೀಟರ್, ನೋಡಿ ಇಲ್ಲಿ ಮೀಟರ್ ಬರ್ದಿದ್ದೀನಿ, ಸೈಮನ್ ಪರ್ ಸೆಂಟಿಮೀಟರ್, ಇಲ್ಲಿ ಸೈಮನ್ ಪರ್ ಮೀಟರ್ ಇದೆ, ಸೈಮನ್ ಪರ್ ಮೀಟರ್ ಬದಲು ಸೈಮನ್ ಪರ್ ಸೆಂಟಿಮೀಟರ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಆಸ್ ದ ಯೂನಿಟ್ ಫಾರ್ ಕೆ ಅಂಡ್ ಮೋಲ್ ಪರ್ ಸಿಎಂ ಕ್ಯೂಬ್ ದ ಯೂನಿಟ್ ಆಫ್ ಸಿ ಅಥವಾ ಕಾನ್ಸಂಟ್ರೇಷನ್ ಗೆ ಮೋಲ್ ಪರ್ ಸಿಎಂ ಕ್ಯೂಬ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸ್ಟೆಂಟ್ ಯಾವುದು? ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಝೈಮನ್ ಪರ್ ಸೆಂಟಿಮೀಟರ್ ಯೂಸ್ ಮಾಡ್ತೀನಿ ಅಂದ್ರೆ ಇದು ಕೂಡ ನಾನು ಕಾನ್ಸಂಟ್ರೇಷನ್ ಕೂಡ ಸೆಂಟಿಮೀಟರ್ ಅಲ್ಲಿ ಬರ್ಕೊಳ್ತಿದ್ದೀನಿ. ಓಕೆ, then the unit of lambda m is Simon ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ನೋಡಿ ಇಲ್ಲಿ ಝೈಮನ್ ಪರ್ ಮೀಟರ್ ಯೂಸ್ ಮಾಡಿದೆ ಅಂದ್ರೆ ಕಾನ್ಸಂಟ್ರೇಷನ್ ಮೋಲ್ ಪರ್ ಮೀಟರ್ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಲ್ಯಾಂಬ್ಡಾ ಎಂ ವ್ಯಾಲ್ಯೂ ಝೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಬರುತ್ತೆ. ಇನ್ ಕೇಸ್ ಸೆಂಟಿಮೀಟರ್ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಝೈಮನ್ ಸೆಂಟಿಮೀಟರ್ ಇನ್ವರ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಇಲ್ಲಿ ಮೋಲರ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಪರ್ ಸೆಂಟಿಮೀಟರ್ ಕ್ಯೂಬ್. ಆಗ ಈ ವ್ಯಾಲ್ಯೂ ಏನಾಗುತ್ತೆ? ಝೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಮೋಲ್ ಇನ್ವರ್ಸ್ ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು. ಓಕೆ, ನಾವೇನಾದ್ರೂ ಝೈಮನ್ ಸೆಂಟಿಮೀಟರ್ ಇನ್ವರ್ಸ್ ತಗೊಂಡ್ರೆ ಕೆ ಮೋಲ್ ಸೆಂಟಿಮೀಟರ್ ಕ್ಯೂಬ್ ತಗೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಯೂನಿಟ್ ಏನಾಗುತ್ತೆ? ಲ್ಯಾಂಬ್ಡಾ ಎಂದು ಝೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಈಕ್ವೇಶನ್ ಲ್ಯಾಂಬ್ಡಾ ಎಂ ಝೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಓಕೆ, ನಾನು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಇಸ್ ಈಕ್ವಲ್ ಟು ಕೆ ಇಂಟು ಝೈಮನ್ ಪರ್ ಸೆಂಟಿಮೀಟರ್ ಇಂಟು 1000 ಸಿಎಂ ಕ್ಯೂಬ್ ಡಿವೈಡ್ ಬೈ ಎಲ್. ನೋಡಿ, ಈ 1000 ಮೇಲ್ಗಡೆ ನಾನು ತಗೊಂಡೋಗಿದ್ದೀನಿ. ಏನಕ್ಕೆ? ಇಲ್ಲಿ ಸೆಂಟಿಮೀಟರ್ ಇದೆ, ಇನ್ನು ಇದು ಮೇಲ್ಗಡೆ ತಗೊಂಡೋದ್ರೆ ಮೀಟರ್ ಕ್ಯೂಬ್ -3 ಇರೋದು +3 ಆಗುತ್ತೆ ಮೇಲ್ಗಡೆ. ನೋಡಿ ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. 1000 ಇಂಟು ಸೆಂಟಿಮೀಟರ್ ಕ್ಯೂಬ್ ಡಿವೈಡ್ ಬೈ ಎಲ್ ಡಿವೈಡ್ ಬೈ ಮೊಲಾರಿಟಿ ಅಂದ್ರೆ ರೀಅರೇಂಜ್ ಮಾಡಿದೀನಿ ಅಷ್ಟೇನೆ, ಸಿಂಪಲ್ ರೀಅರೇಂಜ್. ಇದು ನೋಡ್ತಿದ್ದಂಗ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಇದು ಮೇಲ್ಗಡೆ ತಗೊಂಡೋದ್ರೆ ಇಲ್ಲಿ ಯೂನಿಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಮೀಟರ್ -3 ಇರೋದು +3 ಆಗುತ್ತೆ, ಎಲ್ ಇರೋದು ಪರ್ ಎಲ್ ಆಗುತ್ತೆ ಅಷ್ಟೇನೆ. ಓಕೆ, ಅದನ್ನೇ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಬರ್ಕೊಂಡಿದೀನಿ. ಬೋತ್ ಟೈಪ್ ಆಫ್ ಯೂನಿಟ್ಸ್ ಆರ್ ಯೂಸ್ಡ್ ಇನ್ ಲಿಟರೇಚರ್ ಅಂಡ್ ಆರ್ ರಿಲೇಟೆಡ್ ಟು ಈಚ್ ಅದರ್. ನೋಡಿ, ನಾವು ಎರಡು ಯೂನಿಟ್ಸ್ ಗಳನ್ನ ಬಳಸ್ತೀವಿ. ಓಕೆ, ಯಾವುದು? ಲ್ಯಾಂಬ್ಡಾನ ಝೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಈ ರೀತಿ ನಾವು ಬರ್ಕೊಂತೀವಿ, ಅಥವಾ ಇಟ್ ಈಸ್ ಈಕ್ವಲ್ ಟು 10⁴ ಝೈಮನ್ ಸೆಂಟಿಮೀಟರ್. ನೋಡಿ, ಮೀಟರ್ ಇರೋದನ್ನ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಈ ರೀತಿ ನಾವು ಬರೀತೀವಿ. ಅಥವಾ 1 ಝೈಮನ್ ಸೆಂಟಿಮೀಟರ್ ತಗೊಂಡಿದ್ದೀನಿ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಇದನ್ನ ನಾನು 10⁻⁻⁴ +4 ಇರೋದು ಇಲ್ಲಿ -4 ಝೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. ಇವೆರಡೂ ಕೂಡ ನಾವು ಬಳಸ್ತೀವಿ ಯೂನಿಟ್ ಗಳನ್ನ. ಓಕೆ, ನೀಟಾಗಿ ನೋಡ್ಕೋಬೇಕು. ಇಲ್ಲಿ ಇನ್ ಕೇಸ್ ಏನಾದ್ರು ಆಪ್ಷನ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಯೂನಿಟ್ ಗಳನ್ನ ಯಾವ್ದು ಯೂನಿಟ್ ಅಂತ ಲ್ಯಾಂಬ್ಡಾ ಎಂದು, ಆ ಯೂನಿಟ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ.
ಅಬ್ಸರ್ವ್ ಮಾಡಿ, ಇಷ್ಟು ಕೂಡ ಕರೆಕ್ಟ್. 1 ಝೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್ ಅಂದ್ರೆ ಒಂದೇ, 10⁴ ಝೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಅಂದ್ರೆ ಒಂದೇ. 1 ಝೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಆರ್ 10⁻⁻⁴ ಝೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್. ಇಲ್ಲಿ ಸ್ವಲ್ಪ NCERT ಎಲ್ಲ ಕೂಡ ಮಿಸ್ಟೇಕ್ ಮಾಡಿದ್ದಾರೆ, ಮಿಸ್ ಆಗಿದೆ ಸ್ವಲ್ಪ. ಏನಂದ್ರೆ ಇಲ್ಲಿ ಸೆಂಟಿಮೀಟರ್ ಅಂತ ಇಂಡಿಕೇಟ್ ಮಾಡಿದ್ವಿ ಫಸ್ಟ್, ಸೆಂಟಿಮೀಟರ್ ಅಲ್ಲ, ಇಲ್ಲಿ ಮೀಟರ್. ಝೈಮನ್ ಮೀಟರ್ ಸ್ಕ್ವೇರ್ ಪರ್ ಮೋಲ್, ಇಲ್ಲಿ ಝೈಮನ್ ಪರ್ ಮೀಟರ್ ಆಗುತ್ತೆ. ಓಕೆ, 1000 ಲೀಟರ್ ಪರ್ ಮೀಟರ್ ಕ್ಯೂಬ್ ಇಂಟು ಮೊಲಾರಿಟಿ ಮೋಲ್ ಪರ್ ಲೀಟರ್. ಓಕೆ, ಇನ್ ಕೇಸ್ ನೋಡಿ ಇಲ್ಲಿ ಝೈಮನ್ ಮೀಟರ್ ಸ್ಕ್ವೇರ್ ಅಲ್ಲಿ ಹೇಳಿದೀನಿ ಅಲ್ವಾ, ಇದನ್ನ ನಾನು ಸೆಂಟಿಮೀಟರ್ ಸ್ಕ್ವೇರ್ ಲ್ಯಾಂಬ್ಡಾ ಎಂ ಝೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಹೇಳಿದಾಗ ಈ ಈಕ್ವೇಶನ್ ಬರುತ್ತೆ, ಮೀಟರ್ ಅಲ್ಲಿ ಹೇಳಿದಾಗ ಈ ಈಕ್ವೇಶನ್ ಬರುತ್ತೆ. ಓಕೆ, ಟೋಟಲಿ 2 ಯೂನಿಟ್ ಗಳನ್ನು ಬಳಸ್ತೀವಿ ಅನ್ನೋದನ್ನ ಹೇಳ್ತಕ್ಕಂಥದ್ದು ಅಷ್ಟೇ ಇದು. ಓಕೆ, CGS ಸಿಸ್ಟಮ್ ಅಲ್ಲಾದ್ರೂ ಆಗಿರ್ಬೋದು, SI ಸಿಸ್ಟಮ್ ಅಲ್ಲಾದ್ರೂ ಆಗಿರ್ಬೋದು. ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಯಾವ್ದು ಬಳಸ್ತೀವಿ, ಮೀಟರ್ ಅಲ್ಲಿ ಯಾವ ರೀತಿ ಬಳಸ್ತೀವಿ ನೋಡ್ಕೋಬೇಕಷ್ಟೇನೆ. ಇದನ್ನೇ ನೋಡ್ಕೋಬೇಕಾಗಿರೋದು ಮೇನ್ಲಿ.